ಒಂದ್ ಕಡೆ ಆ ಭಕ್ತಿ ಆಧ್ಯಾತ್ಮಿಕತೆ ಎಲ್ಲರೂ ಬಿಟ್ಟು ಹೋದಾಗ ತಾನು ಏಕಾಂತಕ್ಕೆ ಹೋದಾಗ ಅನ್ನೋ ಥರದಲ್ಲಿ ಹೆಚ್ಚಾಗ್ಬಿಟ್ಟಿದೆಯಲ್ಲ, ಈ ಜನರಿಗೆ ಈ ಒಂದು ಮನಸ್ಥಿತಿಯವ್ರಿಗೆ ಏನ್ ಸಂದೇಶ? ಈ ಸ್ಟೇಟಸ್ ಹಾಕೋ ಟಾಪಿಕ್ ಒಂದು ಬಿಟ್ಟು ಬಹುತೇಕ ನೀವು ಉಳಿದಿದ್ದೆಲ್ಲ ಕೇಳೋ ಪ್ರಶ್ನೆಗಳು ನನ್ನ ಜೀವನಕ್ಕೂ ಆಳ್ಬೇಕೇನೆ ಇದು. ಯಾಕೆ ಅಂತಂದ್ರೆ ಒಂದು ಹಂತದ ಮನಸ್ಥಿತಿ ಹಾಗೆ ಇರುತ್ತೆ. ನಮಗೆ ಒಂದು ಪ್ರೊಟೆಕ್ಟಿವ್ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರ್ಬೇಕಾದ್ರೆ ತಂದೆ ಖರ್ಚಿಗೆ ದುಡ್ಡು ಕೊಡ್ತಾರೆ, ಅಮ್ಮ ಮನೆಗೆ ಹೋದಾಗ ಬಿಸಿ ಅಡಿಗೆ ಮಾಡಿ ಹಾಕ್ತಾಳೆ, ಇದಿದ್ದಾಗ ನಮ್ಗೆ ಸುಖ ಸಾಲ್ತಾ ಇಲ್ಲ ಅಂತ ಅನ್ಸುತ್ತೆ. ನಮ್ಗೆ ಇನ್ನೊಂದು ಪ್ರೀತಿಯ ಸೆಲೆ ಬೇಕು ಅಂತ ಅನ್ಸುತ್ತೆ. ನಮ್ಮನ್ನ ಪ್ರೀತಿ ಮಾಡುವಂತ ತಂದೆ ತಾಯಿಯರ ಬಾಂಧವ್ಯ ನಮಗೆ ಕಾಣಿಸೋದೇ ಇಲ್ಲ. ತದನಂತರದಲ್ಲಿ ನಾವೇನೋ ಮಾಡಬೇಕು ಅಂತ ಹೊರಟಾಗ ಆಕೆ ನನ್ ಬಿಟ್ಟು ಹೋಗ್ಬಿಟ್ಲು ಅಥವಾ ಆತ ನನ್ ಬಿಟ್ಟು ಹೋದ ಅಂತ ಹೇಳಿ ನಮ್ಮ ಮೇಲೆ ನಾವು ಹಲ್ಲೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ, ಅಥವಾ ತಂದೆ ತಾಯಿಯಂದ್ರ ಮೇಲೆ ನಾವು ವಿರೋಧ ವ್ಯಕ್ತಪಡಿಸುವಂತ ಪ್ರಯತ್ನ ಮಾಡ್ತೇವೆ. ಅಫ್ಕೋರ್ಸ್ ಇಂತಹ ಪ್ರಯತ್ನಗಳ ಸಾಲಿನಲ್ಲಿ ನಾನೂ ಕೂಡ ಒಬ್ಬ ಅಂತಂದ್ರೆ ತಪ್ಪಿಲ್ಲ. ಯಾಕಂದ್ರೆ ಪ್ರಕೃತಿ ಎಲ್ಲವನ್ನು ಒಪ್ಕೊಳ್ಳೇಬೇಕು. ಸುಮ್ಮನೆ ಕೂತು ಯಾವುದೋ ಇಲ್ಲ ಸಲ್ಲದ ವಿಷಯಗಳನ್ನ ಹೇಳಿ ಹೋಗುವಂತ ವ್ಯಕ್ತಿ ನಾನಲ್ಲ. ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೇನೆ. ಒಂದು ಹಂತದಲ್ಲಿ ಆ ಮನಸ್ಥಿತಿ ಪ್ರತಿಯೊಬ್ಬರಿಗೂ ಬರುತ್ತೆ. ಇದರಿಂದ ನೀವು ಹೊರತಲ್ಲ, ನಾನು ಹೊರತಲ್ಲ. ಮತ್ತು ನೋಡುಗರ ಪೈಕಿಯಲ್ಲಿ ಯಾರಾದರೂ 150 ವರ್ಷದ ಅಜ್ಜ ಒಬ್ಬ ನೋಡ್ತಾ ಇದ್ದಾನೆ ಅಂತಂದ್ರೆ ಆತ ಕೂಡ ಇದರಿಂದ ಹೊರತಲ್ಲ. ಅವನ ಯೌವನದಲ್ಲಿ ಆತ ಮಾಡಿರುವಂತಹ ಘಟನೆಗಳಿದು. ಆದರೆ ನನ್ನ ಕಳಕಳಿಯ ಯುವ ಸಮಾಜಕ್ಕೆ ಒಂದು ವಿನಂತಿ ಏನು ಅಂತಂದ್ರೆ, ಇಂಥ ಮನಸ್ಥಿತಿಗಳು ಬಂದಾಗ ಅರೆಕ್ಷಣ ಯೋಚನೆ ಮಾಡಿ, ನಾನು ನನ್ನ ಜೀವನದ ಸಾಧನೆಯನ್ನ ಮರೆತು ಈ ಕಡೆ ಎಲ್ಲಾದ್ರೂ ವಾಲ್ತಾ ಇದ್ದೀನೋ ಅಂತ. ಜೀವನದಲ್ಲಿ ಸಾಧನೆ ಮತ್ತು ಅಭಿವೃದ್ಧಿ ಮೊಟ್ಟ ಮೊದಲನೇದಾದಂಥ ವಿಷಯ. ನಮ್ಮ ಸ್ವಯಂ ಅಭಿವೃದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ನಾವು ನಮ್ಮ ಮೊದಲ ದಾಪುಗಾಲನ್ನೇ ಹಾಕಬೇಕು ಹೊರತು, ನಾವು ಆ ಅಭಿವೃದ್ಧಿಯ ಹೊರತಾಗಿ ನಾವು ವಿಲಾಸಿ ಜೀವನ ಅಥವಾ ಈಗ ಟಿವಿಯಲ್ಲಿ ಅಥವಾ ಸಿನಿಮಾದಲ್ಲಿ ತೋರಿಸುವಂತೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಸಿನಿಮಾ ಬರುವಂತ ಕಡೆಯದಾಗಿ ನಮಗೆ ಅವರು ನೀಡುವಂತ ಸಂದೇಶ ನಮ್ಮ ಜೀವನಕ್ಕೆ ಉಪಯೋಗದಾಯಕವಾಗಿ ಆಗ್ಬೋದು. ಯಾಕಂದ್ರೆ ಬಂಗಾರದ ಮನುಷ್ಯ ಅಂತ ಸಿನಿಮಾವನ್ನು ನೋಡಿ ಅದೆಷ್ಟೋ ಜನ ಜೀವನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಈ ತರದ ಸಂದೇಶವನ್ನು ತಗೊಳ್ಬೋದೇ ಹೊರತು, ಸಿನಿಮಾದಲ್ಲಿ ಈಗ ಹುಡುಗ ಹುಡುಗಿ ನೋಡ್ತಾ ಇರ್ಬೇಕಾದ್ರೆ ಒಂದು ಹಾಡು ಬರುತ್ತೆ, ಅವ್ರು ಡ್ಯಾನ್ಸ್ ಮಾಡ್ತಾರೆ. ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಹಾಗೆ ಅದನ್ನ ನೋಡಿ ನನ್ನ ಡ್ರೀಮಿ ವರ್ಲ್ಡ್ ಬದುಕೋದಕ್ಕಿಂತ ಬಿ ಪ್ರಾಕ್ಟಿಕಲ್. ನಾನು ಇವತ್ತಿನ ನನ್ನ ಬದುಕಿಗೆ ಏನು ಮಾಡಬೇಕು, ನನ್ನನ್ನು ನಂಬಿ ಬಂದವರಿಗೆ 3 ಹೊತ್ತು ಆಹಾರ ಹಾಕ್ಲಿಕ್ಕೆ ಏನ್ ಮಾಡಬೇಕು ಅನ್ನೋ ಯೋಚನೆ ಮಾಡಿದ್ರೆ ಆ ತರದ ಕಲ್ಪನೆಗಳಿಂದ ಹೊರಗೆ ಬರ್ತಾರೆ. ಖಂಡಿತವಾಗಿಯೂ ಬರ್ತೀರಿ. ಯಾಕಂದ್ರೆ ನಿಮ್ಮ ಸೀನಿಯರ್ ಆಗಿ ನಾನು ಅದೆಲ್ಲವನ್ನ ದಾಟ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡು ಈ ಕುರ್ಚಿ ಮೇಲೆ ಕೂತಿದ್ದೀನಿ. ನಿಮ್ಮ ಹತ್ರ ಖಂಡಿತ ಸಾಧ್ಯ, ನಾನೇ ಮಾಡಿದ್ದೀನಿ ಅಂದ್ಮೇಲೆ ಅಂತ ಈ ಮುಖಾಂತರ ಹೇಳೋ ಬಯಸ್ತೀನಿ ಅಷ್ಟೇ.